ಅಪ್ಲೋಡ್ ಮಾಡ್ತಾ ಇರಲಿಲ್ಲ. ಎಲ್ಲ ಮೆಸೇಜ್ ಹಾಕ್ತಾಯಿದ್ರಿ, ಕಮೆಂಟ್ಸ್ ಹಾಕ್ತಾಯಿದ್ರಿ. ಥ್ಯಾಂಕ್ ಯು ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಕ್ಕೆ. ಸ್ಯಾಡ್ ನ್ಯೂಸ್ ಗೈಸ್. ಏನಕ್ಕೆ ಏನು ಅಂತ ಹೇಳೋಣ, ಇವಾಗ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಹಾಯ್ ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಕಾಣೆ ಆಗೋಗ್ಬಿಟ್ಟಿದ್ವಿ, ಬಂದಿದ್ದೀವಿ. ಆದರೆ ಏನಂದರೆ ಶಾಕಿಂಗ್ ನ್ಯೂಸ್, ಸ್ಯಾಡ್ ನ್ಯೂಸ್ ಗೈಸ್. ಏನಂದರೆ ರಕ್ಷಿತಾ ಗುಡ್ ನ್ಯೂಸ್. ಗೈಸ್ ದಿನ ವ್ಲಾಗ್ ಮಾಡೇ ಇಲ್ಲ ನಾವು. ಆ್ಯಂಡ್ ಇದೇ ಲಾಸ್ಟ್ ವ್ಲಾಗ್ ಗೈಸ್. ಇನ್ಮೇಲೆ ನಾವು ವಿಡಿಯೋಸ್ ಮಾಡಲ್ಲ. ಲಾಸ್ಟ್ ವ್ಲಾಗ್ ನಮ್ಮ ಥಂಬ್ನೇಲ್ ನೋಡಿರ್ತೀರ ಏನಂತ ಇವತ್ತಿನ ವ್ಲಾಗು. ಸೊ ಈಗಲೇ ಏನು ಮಾತಾಡಲ್ಲ ಅದ್ರ ಬಗ್ಗೆ ನಾವು. ಸದ್ಯಕ್ಕೆ ಸ್ವಲ್ಪ ಒಂದು ವಾರದಿಂದ ಫುಲ್ ಬ್ಯುಸಿ ಇದ್ದು, 2 ದಿನದಿಂದ ತುಂಬ ಟಯರ್ಡ್ ಆಗೋಗಿದ್ವಿ. ಕಾಂತಾರ ಮೂವಿಗೆ ಹೋಗ್ತಾ ಇದ್ದೀವಿ. ಸೆಕೆಂಡ್ ರೌಂಡ್ ಇದು ಆ್ಯಕ್ಚುಲಿ. ಒಂದು ಸತಿ ಆಗಲೇ ಹೋಗಿ ಬಂದ್ವಿ. ಅದು ಫ್ರಂಟ್ ಸೀಟ್ ಸಿಕ್ಬಿಟ್ಟಿತ್ತು. ನಮಗೆ ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗದೆ ಯಾವುದೋ ಒಂದು ಸಿಕ್ತಂತ ಬುಕ್ ಮಾಡಿಬಿಟ್ಟು ಕತೆಲ್ಲ ನಾವು ಬರ್ಸ್ಕೊಂಡು ಬಂದ್ವಿ. ಸೊ ಅದಕ್ಕೆ ಈ ಸತಿ ನೆಮ್ಮದಿಗೆ ನೋಡ್ಕೊಂಡು ಬರೋಣ ಅಂದ್ಬಿಟ್ಟು ನಮಗೆ ಫುಲ್ ಟಯರ್ಡ್ ಆಗೋಗಿದೆ. ಒಂದು ಬ್ರೇಕ್ ತೊಗೋತಾ ಇದ್ದೀವಿ, ಆಚೆ ಹೋಗ್ತಾ ಇದ್ದೀವಿ. ಇಲ್ಲೇ ಒರಾಯನ್ ಮಾಲಿಗೆ ಹೋಗ್ತಾ ಇದ್ದೀವಿ. ಸೊ ಮೂವಿ ಎಲ್ಲ ನೋಡಿ ಆಮೇಲೆ ಏನಕ್ಕೆ ಏನು ಅಂತ ಹೇಳೋಣ. ಇವಾಗ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಸೊ ಅಷ್ಟೇ, ಈಗ ಬನ್ನಿ ಮಾಲ್ಗೆ ಹೋಗೋಣ. ಶೋ ಇರೋದು 155ಗೆ. ಎಂಥ ಶೋ ಅಂದರೆ ಏನು ಶೋ? ಮೂವಿ 150 ಆಗೋಯ್ತು. ಇವಾಗ ತಿಂತಾ ಇದ್ದೀವಿ ರಾಮೇಶ್ವರಮಲ್ಲಿ. ಬೇಗ ಏನು ಕೊಡ್ತಾರೋ ಅದನ್ನು ತೊಗೊಂಡಿದ್ದೀವಿ. ರೈಸ್ ತೊಗೊಂಡ್ಬಿಟ್ಟಿದ್ದೀವಿ. ಚೆನ್ನಾಗಿದೆಯಾ? ಅದಕ್ಕೆ ಇವಾಗ ಬೇಗ ತಿಂದು ಫೈರ್ ಇನ್ ದ ಮೌಂಟೇನ್ ಮಾಡಬೇಕು ಇವಾಗ. ಇವನ್ನೇ ಲೇಟ್ ಮಾಡಿದ್ದು ಗೈಸ್. ಎದೊಳಗೆ ಲೇಟ್ ಮಾಡ್ತಾನೆ, ಎಲ್ಲನೂ ಲೇಟ್ ಮಾಡ್ತಾನೆ. ಸೊ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳಕ್ಕೆ ಬಂದಿದ್ದೀವಿ. ಅದಕ್ಕೆ ಇದನ್ನು ಮಾತಾಡಿ ಆಮೇಲೆ ಅದನ್ನು ಮಾತಾಡೋಣ. ಮೂವಿಗೆ ಹೋಗಿ ಬಂದಮೇಲೆ ಮಾತಾಡ್ತೀವಿ, ಓಕೆನಾ? ಹಾಂ, ಕಣ್ಣಾಕ್ಬೇಡ ಬೇಡ. ಚಿತ್ರಾನ್ನ ಕಾಯಲ್ಲಿ ಹಾಕೋರು ಚಿತ್ರಾನ್ನಕ್ಕೆ. ಫ್ಲೋರು, 3rd ಫ್ಲೋರಾ ಗೊತ್ತಿಲ್ಲ ನನಗೆ. ಅಪ್ಪ ಗೈಸ್, ಲೇಟಾಗಿ ಎದ್ದು ನೆನ್ನೆ ಲೇಟಾಗಿ ಮಲ್ಕೊಂಡ್ವಿ. 2 ದಿನದಿಂದ ನಿದ್ದೆ ಇಲ್ಲ ಅಂದ್ಬಿಟ್ಟು ಲೇಟಾಗಿ ಎದ್ದು 1-2 ಗಂಟೆಗೆ ನಾಷ್ಟ ಮಾಡಿದ್ದೀವಿ. ಇಲ್ಲೇ ಹೋಗುತ್ತಾ ಇಲ್ಲ ಒಳಗಡೆ ಹೋಗ್ಬೇಕಾ? ಕೇಳು. ಪಿ ವಿ ಆರ್ ಹೋಗುತ್ತೆ, 3rd ಫ್ಲೋರ್. ಹಾಂ, ಸ್ಟಾರ್ಟ್ ಆಗೋಗಿರೋದು ಗೈಸ್. ಬಟ್ ಅದು ಇದು ಬಂದಿರುತ್ತೆ, ಏನೋ ಆ್ಯಡ್ ನಡೀತಾ ಇರುತ್ತೆ. ಇನ್ನು ಇದೇ ಬರೋದು ಲೇಟ್ ಆಗ್ತೈತೆ. ಬಾ, ಇಲ್ಲಿ ಬಂತು 2ನೇ ಫ್ಲೋರ್ಗೆ ಲಾಸ್ಟ್ ಇವ್ರದ್ದು. ಇಲ್ಲಿ ಮತ್ತೆ ಎಸ್ಕಲೇಟ್ರಲ್ಲಿ ಹೋಗ್ಬೇಕು. ಎಸ್ಕಲೇಟರ್ ನನಗೆ ಆಮೇಲೆ ಇದು ಕೋರ್ಸು ಮೆಗ್ನೋಲಿಯಾ ಅಲ್ಲಿ ಏನು ಕೇಕ್ ಡೆಸರ್ಟ್ ಕೋರ್ಸ್. ಕ್ರಾಕ್ಸ್ ಯವ್ವ. ಇಲ್ಲಿ ಯುದ್ಧ ಫೆಸ್ಟ್ ಅಲ್ವಾ ಬರ್ತಾ ಇರೋದು ಮೂವಿಗ? ಇಲ್ಲ, ಬಂದಿದ್ದೀವಿ. ದಿವಾಲಿಗಾಗಲೇ ಲ್ಯಾಂಟನ್ ಎಲ್ಲ. ನಂಗೆ ಇಲ್ಲಿ ಇಷ್ಟ ಆಗಲ್ಲ, ಎಷ್ಟೊಂದು ಜನ ಇರ್ತಾರೆ, ಕಮ್ಮಿ ಜನ. ಗೇಮ್ ಇತ್ತಲ್ಲ ಇಲ್ಲಿ, ಟೈಮ್ ಝೋನು. ಆ ಸೈಡೆಲ್ಲೋ ಇದೆ, ಆಡೋಣ? ಕಾರ್ಡ್ ಐತಾ? ಅಯ್ಯೋ, ಗಾಡಿ ಡಿಕ್ಕಿಲ್ಲ.
ಏಶ್ ಕಾಂತಾರಾಗ 2ನೇ ಸತಿ ಹೋಗ್ತಿದ್ದೀವಿ ಇವಾಗ. ಸ್ಕ್ರೀನ್ ಗೊತ್ತಿಲ್ಲ. ಮಸ್ತಾಗಿ ಹಾಕಿದ್ದಾರೆ ಇಲ್ಲಿ ಕಾಂತಾರದು. ನಾವೆಲ್ಲೋಗಿದ್ದು GT ಅಲ್ವಾ ಆಡಿ 5 ಟೈಮು. ನಾನೆಲ್ಲ ಚೆಕ್ಕೆ ಮಾಡಲ್ಲ, ಅಲ್ಲ ಆಡ್ಸ್ಕೊಂಡ್ಬರ್ತೀನಿ. ನಾನು ಏನು ತೊಗೊಂಡೆ ಆಡಿ 5 ಆ ಸೈಡಲ್ಲಿ ಹೋಗ್ಬೇಕು. ಸ್ಟಾರ್ಟಾಗಿ ಹೋಗೈತಾ? ಇಲ್ಲ ಇಲ್ಲ. ಇದೊಂದು ಪಿಕ್ಚರ್ ನೋಡಂದ್ರೆ ಟಾಮ್ ಆ್ಯಂಡ್ ಜೆರಿ ನೋಡ್ಕೊಂಡು ಕೂತವ್ನಿ ಇಲ್ಲಿ. ಚಪಾತಿ ಹಿಂಗಿದೆ ಪಿಕ್ಚರು. ಇನ್ನೊಂದ್ಸತಿ ಬರೋಣ. 4DX ಹಾಗಿಲ್ವ? ಇನ್ನು ಇಂಟರ್ವಲಲ್ಲಿ ಇವಾಗ ಇದನ್ನು ತೊಗೊಂಡಿದ್ದೀವಿ. ಮಾಡೋಕ್ಕೆ ಬೇರೆ ಕೆಲಸ ಇಲ್ಲದೆ ಇವನು ನೀನು ತಾನೇ ಕೊಡಿಸಿದ್ದು, ನಾನಲ್ಲ. ಕಣ್ಣು ನೋಡ್ರಿ ಹಿಂಗೆ ರೆಡ್ಡಾಗೈತೆ ನಿದ್ದೆ ಇಲ್ಲದೆ. ಲಾಸ್ಟ್ ವ್ಲಾಗ್ ಇದು ನಮ್ಮದು. ಸ್ವಲ್ಪ ಏನಾದರೂ ಮಾತಾಡು. ಕಾಮಿಡಿ ಮಾಡಬೇಡ. ಲಾಸ್ಟ್ ವ್ಲಾಗ್ ಇದು. ಥ್ಯಾಂಕ್ ಯು ಎಲ್ಲರಿಗೂ ಸಪೋರ್ಟ್ ಮಾಡಿದ್ದಕ್ಕೆ. ಅಷ್ಟು ನಾನೇ ಮಾತಾಡೋಣ. ನನಗೆ ಡೆಸರ್ಟ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಡೆಸರ್ಟ್ ಗೈಸ್ ಮೂವಿ ಮುಗಿಸ್ ಬಂದಿದ್ದೀವಿ. ಹೆಂಗನ್ಸ್ತು ಮೂವಿ? 2ನೇ ಸತಿ ನೋಡಿದ್ದು. ಏನು ಬೇಜಾರಾಗಲ್ಲ. ಇನ್ನೊಂದು ಸತಿ ಬರ್ಬೋದಲ್ಲ? 4DX ಅಲ್ಲಿ ಹೋಗ್ಬೇಕು ಅನ್ಸುತ್ತೆ. ನಾಳೆ ಹೋಗೋಣ? ಮೂಡಿಲ್ಲ. ನಾಳೆ ಸ್ಯಾಟರ್ಡೆ. ಸರಿ ಬಾ ಕೆರಡೆ ಹೋಗೋಣ. ಡೆಸರ್ಟ್ ಕೊಡಿಸಿ ನನಗೆ. ಹೋಗೋಣ. ಬೇಜಾನ್ ಜನ ಇರ್ತಾರೆ. ಇಲ್ಲಂತೂ ಲೇಕ್ ಹತ್ರ ಇಲ್ಲಿ ನೋಡ್ತಾ ಏನಂತ ಗೊತ್ತಿಲ್ಲ. ಆದ್ರೆ ಒಂಥರ ನೋಡ್ರಿ ಹೆಂಗೆ ಮಾಡೋರಲ್ಲಿ. ಚೆನ್ನಾಗಿದೆ. ಎಲ್ಲ ಕಡೆ ಕಾಂತಾರದೇ ಹಾಕ್ಬಿಟ್ಟವ್ರು. ಇಲ್ಲಿ PVR ಹಾಕಿದ್ರು. ಮಾಡಿರೋದು ಎಲ್ಲ ರಿಮೋಟು, ವಯರ್ಸು, ಕ್ಯಾಲ್ಕುಲೇಟ್ರು, ಮೌಸು ಮಸ್ತಾಗಿ ಮಾಡಿದ್ದಾರೆ. ಅದೇನಿದು LED ಲೈಟದು, ಕೀಬೋರ್ಡ್ಸು ಅವರಲ್ಲ. ಇದೇನು ಅದು ರಿಮೋಟ್ ಗ್ಯಾಡ್ಜೆಟ್ಸ್ದು? ಅದೇನದು? ಸಂದೇಶ್ ಇವಾಗ ನನಗೆ ಇಲ್ಲಿ ಡೆಸರ್ಟ್ ಕೊಡಿಸ್ತಾನೆ ತಾನೇ ಕಣೋ. ಚಿರ್ಕೊಂತವ್ನಿಗೆ ಸ್ಮೂತ್ತೀನಿ. ಇಲ್ಲಿ ಹೋಗ್ಬಿಟ್ಟು ಹೇಳೋಣ ಬಾ ಏನಕ್ಕೆ ನಾವು ಯೂಟ್ಯೂಬ್ ಚಾನಲ್ ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ ಅಳ್ತಾ ಇದ್ದಾನ ಅವನು. ಇಂಥವ್ನಂದರೆ ಏನು ಬೇಡ ನೋಡ್ತಿದ್ರೇ ಚೆನ್ನಾಗಿಲ್ಲ ಅಂದ್ಬಿಟ್ಟು ಟೇಸ್ಟ್ ನೋಡ್ಬಿಟ್ಟು ತಿಂತಿರ್ತಾನೆ. ನನಗೆ ಕೊಡೋಲ್ಲ, ಸುಮ್ಮನೆ ಬೈತಾನೆ ನನಗೆ. ಏನೇನೋ ತೊಗೋತೀಯ ಚೆನ್ನಾಗಿಲ್ದಿರೋದೆಲ್ಲ ಅಂತ. ತಿಂದಾದ್ಮೇಲೆ ಚೆನ್ನಾಗಿದೆ ಅಂತ ತಿಂತಾ ಇರ್ತಾನೆ, ನನಗೆ ಕೊಡೋಲ್ಲ. ಅವಾಗ ಬೇರೆ ಏನಾದರೂ ತೊಗೊಳಲ್ಲ. ಅದು ಬನಾನಾ ಪುಡಿಂಗ್ ಚೆನ್ನಾಗಿರತ್ತಂತೆ. ಗೂಗಲಲ್ಲಿ ನೋಡಿದೆ ನಾನು. ಒಟ್ಟು ಟ್ರೈ ಇನ್ ಮ್ಯಾಗ್ನೋಲಿಯಾ ಅಂತ. ಕಾಸ್ಟಾ ಗೈಸ್? ಕಾಸ್ಟಾ? ಸರಿ ನನಗೂ ಕೊಡು ಚೂರು. ಮಸ್ತಾಗಿದೆ ಗೈಸ್. ನಾನು ಫಸ್ಟ್ ಟೈಮ್ ತಿಂತಾ ಇರೋದು ಆ್ಯಕ್ಚುಲಿ. ಆ ಮೂವಿ ಎಲ್ಲ ಆಯಿತು ಗೈಸ್. ಇವಾಗ ಬಂದ್ವಿ ಕೆಳಗಡೆ. ಸ್ವಲ್ಪ ಅದು ಕೇಕೆಲ್ಲ ತಿಂದ್ಕೊಂಡು ಬಂದ್ವಿ. ಡೆಸರ್ಟ್ ಎಲ್ಲ ತಿಂದ್ಕೊಂಡು ತುಂಬ ದಿನ ಆಗೋಗಿತ್ತು. ನಾವು ಹೊರನಾಗ ರೇರಾಗಿ ಬಂದಿದ್ದೀವಲ್ಲ, ಈ ಥರ ಸುತ್ತಕ್ಕೆಲ್ಲ ಬರ್ತಾ ಇರಲಿಲ್ಲ ಗೈಸ್. ನಾವು ಮಾಲ್ಗಿಲ್ಗೆಲ್ಲ ಇವಾಗಲೇ ಏನು ಸುತ್ತಕ್ಕೆ ಬಂದಿಲ್ಲ. ಪಿಕ್ಚರ್ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದು. ಅದ್ರ ಜೊತೆಗೆ ನನಗೊಂದು ಕೇಕ್ ತೊಗೊಂಡೋಗಿ ಅದೇ ಗೈಸ್ ಮೇನ್ ಇದ್ದಿದ್ದು. ಆ ಮಗ್ನೋಲಿಯಾ ಬೇಕ್ರಿಲಿ ತಿನ್ಬೇಕಿತ್ತು. ಅದರ ಒಂದು ನೆಪದಲ್ಲಿ ಫಿಲಮಿಗೆ ಬಂದಿದ್ದು. ಇಲ್ಲ, ಬುಕ್ ಮಾಡಿದ್ದು ಇಲ್ಲಿ ನೆಪದಲ್ಲಿ, ಕೇಕ್ ನೆಪದಲ್ಲಿ. ಇಲ್ಲಾಂದರೆ ವೈಷ್ಣವಿ ಇಲ್ಲ GT ಪಕ್ಕಾಕು ಹೋಗ್ತಾ ಇದ್ವಲ್ಲ. ಸೊ ಗೈಸ್, ಕಮಿಂಗ್ ಟು ದ ಪಾಯಿಂಟ್,
ನಾವೇನಕ್ಕೆ ಯೂಟ್ಯೂಬ್ ಕ್ಲೋಸ್ ಮಾಡ್ತಿದ್ದೇವೆ ಅಂದರೆ ಇವಳಿಂದನೇ ಗೈಸ್ ಒಂದು ಇಂಟ್ರೆಸ್ಟ್. ಸೊ ಗೈಸ್ ಸಿ ಆನ್ ದಿ ಸೀರಿಯಸ್ ನೋಟ್, ಏನಕ್ಕೆ ನಾವು ಯೂಟ್ಯೂಬ್ನ ಕ್ಲೋಸ್ ಮಾಡ್ಕೊಳ್ಬೇಕಂತ ಇದ್ದೀವಿ ಅಂದರೆ ಸ್ವಲ್ಪ ಫುಲ್ ಕೆಲಸ ಅದು ಇದು ಇರೋದ್ರಿಂದ ನಾವು ತುಂಬ ದಿನದಿಂದ ವ್ಲಾಗ್ಸು ಹಾಕಿಲ್ಲ. ಆ್ಯಂಡ್ ಏನಕ್ಕೆ ಬ್ರೇಕ್ ತೊಗೊಂಡಿದ್ವಿ, ಏನೂ ಅಪ್ಲೋಡ್ ಮಾಡ್ತಾ ಇರಲಿಲ್ಲ, ಎಲ್ಲ ಮೆಸೇಜ್ ಹಾಕ್ತಾಯಿದ್ರಿ, ಕಮೆಂಟ್ಸ್ ಹಾಕ್ತಾಯಿದ್ರಿ. ಏನಂದರೆ ಸ್ವಲ್ಪ ತುಂಬ ವರ್ಕ್ ಪ್ರೆಷರಲ್ಲಿದ್ವಿ ಆ್ಯಂಡ್ ವರ್ಕ್ ಜಾಸ್ತಿ ಇತ್ತು. ಮನೆ ನೋಡ್ಕೊಳ್ಳೋದು, ವರ್ಕ್ಸ್ ನೋಡ್ಕೊಳ್ಳೋದು, ಆಚೆ ಈಚೆ ಎಲ್ಲ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಸ್ವಲ್ಪ ಬ್ರೇಕ್ ತೊಗೊಂಡ್ವಿ. ಸಂದೇಶ್ ಬ್ರೇಕ್ ತೊಗೊಳ್ಳೋಣ ಅಂತ ಅಂದ. ಏನಿಲ್ಲ ಗೈಸ್, ಏನಕ್ಕೂ ಇಂಟ್ರೆಸ್ಟೇ ತೋರಿಸಲ್ಲ ಅವಳು ಮಾಡೋಕ್ಕೆ. ಬ್ಲಾಗ್ ಮಾಡೆ ಅಂದರೆ ಓಡೋಗ್ತಾಳೆ 1 ಕಿಲೋಮೀಟ್ರು, ಎಲ್ಲಿಗೆ ಕೆಲಸ ಐತೆ ಅಂತ. ಗೈಸ್ ಇನ್ನು ಬೆರಳು ತೋರಿಸೋರ್ದು 4 ಬೆರಳು ಇಲ್ಲಿ ಉಲ್ಟಾ ತೋರಿಸುತ್ತೆ ಆ ಥರ. ನನಗೆ ತೋರಿಸೇ ಇಲ್ಲ, ನಿನ್ನ ಮಾತಲ್ಲಿ ತೋರಿಸ್ತಾ ಇದೆಯಾ? ಗಾಯ್ಸ್ ಎಂಥದ್ದು ಇಲ್ಲ ಗೈಸ್, ಏನೂ ಇಲ್ಲ, ಎಲ್ಲ ಪ್ರ್ಯಾಂಕ್ ಮಾಡ್ತಾ ಇರೋದು. ಕ್ವಾಸ್ಟಿ ಹೆಂಗೆ ಜೋಕು ಜೋಕು ಏನು ಎಂಡೆಲ್ಲ ಮಾಡ್ತಾ ಇಲ್ಲ ಗೈಸ್. ಸುಮ್ಮನೆ ನೀವು ಪ್ರ್ಯಾಂಕ್ ವಿಡಿಯೋ ಮಾಡಿ ಅಂತಿದ್ರಲ್ಲ, ಅದಕ್ಕೆ ನಿಮಗೆ ಪ್ರ್ಯಾಂಕ್ ಮಾಡಿಬಿಟ್ವಿ ನಾವು. ಇವಾಗ ಇವನೇ ಏನು ಕೆಲಸ ಮಾಡ್ತಾಯಿದ್ರು ಏನಿದ್ರು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಆಯಿತಾ, ಇವನು ಕಂಟಿನ್ಯೂ ಬರಲ್ಲ. ನಾನೊಬ್ಳೇ ಏನಂತ ಮಾತಾಡಲಿ, ನಾನೆಲ್ಲ ಟ್ರಿಪ್ಪಿಗೆ ಹೋಗಿದ್ವಿ, ವ್ಲಾಗ್ ಮಾಡ್ತಾಯಿದ್ದೀನಿ, ಇವನು ಹುಷಾರಿಲ್ಲ ಅಂತ ಮಲ್ಕೊಂಡ್ಬಿಟ್ಟು ಅವನಿಗೆ ಗುಬ್ರಾಕೊಂಡು ಇನ್ನೂ ಹುಷಾರಾಗಿಲ್ಲ ಇವನು. ಹೇ ಅದಕ್ಕೆ ಇವನಿಂದನೇ ಅರ್ಧ ವ್ಲಾಗ್ ಮಾಡೋಕ್ಕಾಗ್ತಾ ಇರಲಿಲ್ಲ ಗೈಸ್ ನಾವು. ಆಮೇಲೆ ಸ್ವಲ್ಪ ಕೆಲಸ ಎಲ್ಲ ಜಾಸ್ತಿ ಇತ್ತು. ಇನ್ಮೇಲಿಂದ ಬರ್ತೀವಿ ರೆಗ್ಯುಲರ್ ಆಗಿ ಅಂತ ಇವನು ಹೇಳ್ತಾ ಇದ್ದಾನೆ. ಆದರೆ ಇವನು ಬರ್ಬೇಕು ರೆಗ್ಯುಲರ್ ಆಗಿ, ಯಾಕಂದರೆ ನಾನು ಇದ್ದೇ ಇರ್ತೀನಿ ರೆಗ್ಯುಲರ್ ಆಗಿ. ಏನು ಮಾಡ್ತಾ ಇದೀಯಾ? ಗಲೀಜಿತ್ತು ಅಲ್ಲಿ, ಧೂಳ್ ಅಲ್ಲೆಲ್ಲೋ ಟ್ರಿಪ್ಪಲ್ಲಿ ಕೋತಿಗಳು ಹಿಂಗೆ ಕುಣಿಸ್ಕೊಂಡು ಹಿಂಗೆ ಮಾಡಲ್ವಾ, ಇನ್ನೊಂದು ಕೋತಿಗೆ ಹಂಗೆ ಮಾಡ್ತಾರೆ. ನೆಕ್ಸ್ಟ್ ಬ್ಲಾಗಲ್ಲಿ ಬರ್ತೀವಿ. ಇವತ್ತು ಸುಮ್ಮನೆ ಪ್ರ್ಯಾಂಕ್ ಮಾಡಿದ್ದು, ಏನು ಲೈಕ್ಸು ವ್ಯೂಸೇ ಬರ್ತಾ ಇಲ್ಲ ಗೈಸ್, ಅದಕ್ಕೆ ಕ್ಲೋಸ್ ಮಾಡ್ತಾ ಇದ್ದೀವಿ. ಬರ್ತಾ ಇದೆ ಆದರೆ ಫಾರ್ವರ್ಡ್ ಹೋಗ್ತಾ ಇಲ್ಲ. ಆಗುತ್ತೆ. ಏನು ಕಾಲ? ಇವಾಗ ಕತ್ತೆ ಕಾಲ ಬರುತ್ತಾ? ಏನು ಕಾಲ ಬರುತ್ತೆ? ಮಳೆಗಾಲ ಇವಾಗ. ನೀವು ನನ್ನ ಹತ್ರ ಓಡಿಸ್ಕೋಬೇಕಂತ ಡಿಸೈಡ್ ಆಗಿದ್ದಾನೆ. ಇವಾಗ ರೋಡಲ್ಲಿ ಇದ್ದೀವಿ, ಏನು ಮಾಡೋಕ್ಕಾಗ್ತಿಲ್ಲ. ಕಾಲ ಸೂಪರ್ ಡ್ರೈ, ಸಖತ್ ತಲೆ ನೋವ್ತಾ ಇದೆ, ಹುಷಾರು ಬೇರೆ ಇಲ್ಲ, ಮಗುಗೆ ಶೀತ. ಕೋಲ್ಡ್ ವಾಟರ್ ಗೈಸ್, ಕೋಲ್ಡ್ ವಾಟ್ರ್ ಇಲ್ಲ ಅಂದರೆ ಆಗಲ್ಲ ನನಗೆ. ಆಚೆ ಹೋದಾಗ ಬಿಸಿಲಿಗೆ ನೋಡಿ ಹೋಗ್ಲಿ. ಇದನ್ನ ಹೇಳಕ್ಕೇನೆ ವ್ಲಾಗ್ ಮಾಡಿದ್ವಿ ಅಷ್ಟೇ. ಇನ್ಮೇಲೆ ರೆಗ್ಯುಲರ್ ಆಗಿ ಬರೋಣ. ಸ್ವಲ್ಪ ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಯಾವ್ದು ವ್ಲಾಗ್ಸ್ ಬೇಕು ನೆಕ್ಸ್ಟ್ ಅಂತ. ನಾವು ಅವಾಗವಾಗ ವ್ಲಾಗ್ ಮಾಡ್ತೀವಿ. ಇನ್ಮೇಲೆ ಸಂದೇಶಕ್ಕೆ ಪ್ರಾಮಿಸ್ ಮಾಡೋಕ್ಕೆ ಸಂದೇಶಕ್ಕೆ ಪ್ರಾಮಿಸ್ ಮಾಡೋಕ್ಕೆ ಹೇಳಿ, ಯಾಕಂದರೆ ಇವನೇ ಕೈ ಎತ್ತೋದು ವ್ಲಾಗ್ ಮಾಡುವಾಗ. ಇವನಿಂದನೇ ನಮ್ಮದು ಚಾನಲೆಲ್ಲ ಹಾಳಾಗ್ತಾ ಇದೆ. ಇವ್ನು ಹಿಂಗೆ ಮಾಡ್ತಾಯಿದ್ರೆ ಇವನ್ನ ನನ್ನ ಚಾನಲಿಂದ ಓಡಿಸ್ಬಿಡ್ತೀನಿ. ನನ್ನ ಗುಂಡೆ ಮೇಲೆ ಹಣೆಗೂ ಹೇಳ್ತೀನಿ, ನಾನು ವ್ಲಾಗ್ ಮಾಡ್ತೀನಿ ಈಗ. ನನ್ನ ಮೇಲೆ ಹಣೆ ಇಟ್ಟಲ್ಲ, ನನ್ನ ಮೇಲೆ ಹಣೆ ಇಡೋ. ಗೊತ್ತಾಯ್ತಾ ಯಾರು ವ್ಲಾಗ್ ಇಂದ ದೂರ ಓಡೋದು ಅಂತ? ಎಲ್ಲ ನೋಡ್ಕೊಡು ಅಷ್ಟೇ ಗೈಸ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್, ಸಿ ಯು, ಟೇಕ್ ಕೇರ್. ಮಾತಾಡೋ ಬೈ ಗೈಸ್. ಬಾಯ್ ಗೈಸ್, ಗುಡ್ ನೈಟ್. ಮನೆಗೆ ಹೋಗ್ಬೇಕು ನಾನು.